ಮಾಡಿದೆ. ತಡಿ, ಅಡುಗೆ ಮೇಲೆ ಒಂದ್ಸರಿ ಇದೆ ನೋಡ್ಕೊಂಡ್ ಬರ್ತೀನಿ. ಇಲ್ಲೂ ಇಲ್ವಲ್ಲ, ಯಾವ ಡಬ್ಬಿಲೂ ಹಾಕಿಟ್ಟಿಲ್ಲ ನಾನು. ನಂಗೆ ಚೆನ್ನಾಗಿ ನೆನಪಿದೆ, ನನ್ನ ಮೇಲೆ ಎತ್ತಿಟ್ಟಿದ್ದೆ. ಹೌದು, ಏನಾಯ್ತೀಗ? ಉಸ್ಸಪ್ಪ, ಇನ್ನೇನು ಬಿಸಿಲು ಶುರುವಾಗೋಯ್ತು. ಹಬ್ಬ ಹೋಗೋದೊಂದೇ ತಡ, ಶಿವರಾತ್ರಿ. ಆ ಚಳಿ ಅಂತೂ ಶಿವ ಶಿವ ಅಂತ ಹೊಂಟೆ ಹೋಯ್ತು. ಇರೋಕ್ಕಾಗಲ್ಲಪ್ಪ. ಅಮ್ಮ ತಾಯಿ, ಏನು ನೋಡ್ಕೊಂಡು ನಿಂತ್ಬಿಟ್ಟಿದ್ದಂಗೆ? ಹೋಗು, ನೀ ಮತ್ತೆ ಕಷ್ಟಪಟ್ಟು ಆಚೆಯಿಂದ ಬಂದವಳು ಬಿಸಿಲಲ್ಲಿ ಹೋಗ್ಬಿಟ್ಟು ಒಂದು ಲೋಟ ಪಾನಕ ಗಿನ್ಕ ಮಾಡ್ಕೊಬರೋಕೆ ಹೋಗಿ. ಅಯ್ಯೋ ಅತ್ತೆ, ಪಾನಕ ತಾನೇ ಮಾಡ್ಕೊಡ್ತೀನಿ ರೀ. ಅಲ್ಲ ಅತ್ತೆ, ಅನ್ನಂಗೆ ನಾನು ನಮ್ಮ ಅಪ್ಪ ಮನೆ ನಮ್ಗೆ ಕೊಡ್ಸಿದ್ರಲ್ಲ, ಮಕ್ಕಳು ಕಾಲ್ ಚೈನು ಮತ್ತೆ ನಾನು ಒಡವೆ ಇಲ್ಲ, ನಾನು ಅದೆಲ್ಲ ಎತ್ತಿ ಮೇಲೆ ಇಟ್ಟಿದ್ದೆ. ನೀವೇನಾದ್ರೂ ನೋಡಿದ್ರ ಅತ್ತೆ? ಏನು, ನಿನ್ನ ಒಡವೆನಾ? ಇಲ್ವಲ್ಲಮ್ಮ, ನಾನು ಯಾಕಮ್ಮ ನೋಡ್ಲಿ ತಾಯಿ? ನನಗೆ ಏನು ಇರ್ತೈತೆ? ಇಷ್ಟು ಕೂಡಿ ನಂಗೆ ತೋರಿಸ್ತಾ ಏನು ನಮ್ಮ ಅಪ್ಪ ಕೊಡ್ಸಿರೋ ಒಡವೆ ನೋಡತ್ತೆ ಇದೆ ಅಂತ? ನನ್ನ ಕಣ್ಣಲ್ಲೇ ನೋಡಿಲ್ಲ, ಇವಾಗ ಬಂದು ನನ್ನ ಕೇಳ್ತಿಯಲ್ಲ? ನಂಗೆಲ್ಲ ಏನು ಗೊತ್ತಿಲ್ಲ. ಹೋಗಿ ನೋಡೋಗು, ಇಲ್ಲೇ ಎಲ್ಲ ಹಾಕಿರ್ತೀಯ, ಎಲ್ಲದಕ್ಕೂ ಕೇಳ್ತಾ ಇರ್ತೀಯ. ಅದು ನೋಡ್ದೆ ಇದು ನೋಡ್ದೆ, ಅದಿಲ್ಲ ಇದಿಲ್ಲ ಅಂತ. ನೀನು ಈ ಮನೆಗೆ ಬಂದಾಗಿಂದಲೂ ಒಂದೇ ಗೋಳಾಗೈತೆ ನನಗೆ. ಮನೇಲಿ ಒಂದು ನಿಮಿಷ ಇರೋಕ್ಕಾಗಲ್ಲ. ಅಥೋ ಅಲ್ಲ ಅತ್ತೆ, ಒಡವೆ ನೋಡಿದ್ರ ಅಂತ ಒಂದು ಮಾತಿಗೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇತ್ತ ನಿಮಗೆ? ನೋಡಿದ್ರೆ ನೋಡ್ದೆ ಅಂತೇಳಿ, ಇಲ್ಲ ಅಂದ್ರೆ ಗೊತ್ತಿಲ್ಲ ಅಂತೇಳಿ, ಅದನ್ನೇ ಬಿಟ್ಬಿಟ್ಟು ಇಷ್ಟೆಲ್ಲ ಭಯ ಅವಶ್ಯಕತೆ ಇದೆಯಾವಾಗ? ಹಾಂ ಹೇಳಿ. ಅಲ್ಲ, ಇದೇ ನಿಮ್ಗೆ ಗೊತ್ತಾ? ಈ ಮಣ್ಣಲ್ಲಿ ಏನಾದರೂ ಒಂದು ವಸ್ತು ಇಟ್ಟರೆ ಇರೋ ಜಾಗದಲ್ಲಿ ಇರುತ್ತಾ? ಅದು ಖಂಡಿತ ಇರೋದಿಲ್ಲ. ಎಲ್ಲ ನಿಮ್ಮ ಮಗನ ಕೈವಾಡನೆ ಆಗಿರುತ್ತೆ. ಏಯ್ ಮುಚ್ಚೆ ಬಾಯಿ, ನಾನು ಸುಮ್ಮನಿದ್ದೀನಿ ಅಂತ ಮಾತಾಡಿದ್ದೆ ಮಾತಾಡ್ತಾವಳೆ. ಅಲ್ಲ, ನೀನು ನನ್ನ ಮಗನೇ ಅಂತ ಅನ್ಕೊಬಿಟ್ಟಿದ್ಯಾ? ಹಾಂ, ನೀನು ಒಡವೆಗೆ ಅದು ಆ ಜುಜ್ಬಿ, ಅದು ಏನಕ್ಕೂ ಬರಲ್ಲ ಅಂತ ಒಡವೆಗೆ ನನ್ನ ಮಗ ಆಸೆ ಪಡ್ತಾನ? ಹಾಂ, ಬಾಯಿ ಮುಚ್ಕೊಂಡಿದೆ ಸರಿ, ಇಲ್ಲ ಅಂದರೆ ಕಪಾಳಕ್ಕೆ ಬಾಸ್ತಿ ನೋಡಿ ಇವಾಗ. ಓಹೋ, ಹೇಳಕ್ಕೆ ಬಂದ್ಬಿಟ್ಲು. ಪಾಪ, ನನ್ನ ಮಗ ದುಡಿಯೋಕ್ಕಂತ ಆಚೆ ಹೋಗಿದ್ದಾನೆ ಅಂತ ಮಗನ ಮೇಲೆ ಇಲ್ದಿರ ಅಪವಾದ ಆಗ್ತಾಳೆ. ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ ಅತ್ತೆ. ಯೋಚನೆ ಮಾಡಿ, ಮೊನ್ನೆ ಇಟ್ಟಿದ್ದು ಒಡವೆ ಇವತ್ತು ಕಾಣಿಸ್ತಾ ಇಲ್ಲ ಅಂದರೆ ಏನಾಗಿರ್ಬೇಕು ಹೇಳಿ? ಹಾಂ, ಅದನ್ನು ಮಕ್ಕಳ ಕೈಗೆ ಸಿಗೋದು ಇಲ್ಲ. ಅದು ತುಂಬ ಎತ್ತಿಟ್ಟಿದ್ದೀನಿ. ಅದನ್ನು ಮುಟ್ಟಕ್ಕಂದ್ರೆ ನಮ್ಮ ಮೇಲೆ, ಅಂದರೆ ಅದನ್ನು ಎತ್ಕೋಬೇಕಂದ್ರೆ ನಮ್ಮ 3 ಜನ ಕೈಲಿ ಮಾತ್ರ ಆಗುತ್ತೆ. ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಹಂಗಂದ್ರೆ ಆ 3ನೇ ವ್ಯಕ್ತಿ ಅವರೇ ತಾನೇ? ನೋಡ್ ಜಯ, ನೀನು ಏನಾದರೂ ಒಂದು ಹೇಳಕ್ಕೆ ಬರಬೇಡ. ನನ್ನ ಮಗನ ಮೇಲೆ ಇಲ್ದಿದ್ದೆ ನಾನು ನಂಬಕ್ಕೆ ರೆಡಿ ಇಲ್ಲ ಆಯ್ತಾ? ನನ್ನ ಮಗ ಅಂತ ಎಲ್ಲ ಕೆಲಸ ಮಾಡಲ್ಲ. ಏನೋ ಒಂದು ಸಣ್ಣ ಪುಟ್ಟ ಮಾಡ್ತಿದ್ದ, ಅದಕ್ಕೆ ಅಂತ ಮಕ್ಕಳು ಹೊಡೆಯೋ ಕೈ ಹಾಕ್ತಾನ? ಚೇಚೆ, ನಾ ಅಂತ ಬುದ್ಧಿ ನನ್ನ ಮಗನಿಗೆ ಹೇಳ್ಕೊಟ್ಟಿಲ್ಲ ಆಯ್ತಾ? ಅಮ್ಮ, ಏನಮ್ಮ ಆವಾಗಲಿಂದ ಹುಡ್ಕಾಡ್ತಾ ಇದೆಯಲ್ಲ, ಏನಾಯ್ತು? ಏನಾದರೂ ಕಳ್ದೋಯ್ತಾ? ನೋಡು, ನಿನ್ನ ಮಗಳು ಬಂದ್ಲು ಬಿತ್ರಿ, ಕೇಳು, ಇವಳೇ ಕೇಳು. ಎಲ್ಲಾದ್ರೂ ಹಾಕೊಂಡೋಗಿ ಆಚೆ ಕಳ್ದಿಲ್ದು ಬದಲೇನೋ. ಏ ಅಜ್ಜಿ, ಏನು ನನ್ನ ಬಿತ್ರಿ ಅಂತ ಕರಿತೀಯ? ನನ್ನ ಹೆಸರು ಬಿತ್ರಿ ಅಲ್ಲ, ಪುಟ್ಟಿ. ಮತ್ತೆ ನೀನೇ ಬಿತ್ರಿ, ನಾನಲ್ಲ. ನೋಡು ಪುಟ್ಟಿ, ಹಂಗೆಲ್ಲ ಅಜ್ಜಿಗೆ ಮಾತಾಡ್ತಾರ ಮಗಳೇ, ಹಂಗೆಲ್ಲ ಮಾತಾಡ್ಬಾರ್ದು. ತಪ್ಪಾಯ್ತು ಅಂತ ಕೇಳಿ ಅಜ್ಜಿನ. ನಾನು ಯಾಕೆ ಕೇಳಬೇಕು? ಮೊದಲು ಅಜ್ಜಿ ತಾನೇ ನನಗೆ ಬೈದಿದ್ದು. ಅಜ್ಜಿನೇ ತಪ್ಪಾಯ್ತು ಅಂತ ಕೇಳು, ಆಮೇಲೆ ನಾನು ಕೇಳ್ತೀನಿ. ಏನೇ, ನಿನ್ನೆ ಮೊನ್ನೆ ನನ್ನ ಕಣ್ಮುಂದೆ ಹುಟ್ಟೋಳೀನು, ನಾನು ನಿನ್ನ ಹತ್ರ ತಪ್ಪಾಯ್ತು ಅಂತ ಕೇಳ್ಬೇಕಾ? ಹಾಕ್ತೀನಿ ನೋಡಿ ಇವಾಗ. ತೆಗೆದು ಬಿಟ್ಟ ಅಂದ್ರೆ ಇದ್ದೋ ಜುಟ್ಗಳು ಉದ್ರೋಗ್ಬೇಕು ನಿನಗೆ. ಓ, ಹಾಗಾದ್ರೆ ನಿಂಗೂ ನಿಮ್ಮ ಅಜ್ಜಿ ತೆಗೆದು 2 ಬಿಟ್ಟಿದ್ರಾ? ಅದಕ್ಕೆ ನಿನ್ ಜುಟ್ಟು 2 ಉದ್ರೋಗ್ಬಿಟ್ಟು ಇವಾಗ ಇಷ್ಟೇ ಸುಳ್ಕೊಂಡಿದ್ಯಾ? ನೋಡೆ, ನೋಡು, ದೊಡ್ಡದಾಗ ನನಗೆ ಹೇಳಕ್ ಪಟ್ಟಿಲ್ಲ ನಿನ್ನ ಮಗನಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಅಂತ. ನೋಡು, ನಿನ್ನ ಮಗಳಿಗೆ ಯಾವ ಥರ ಬುದ್ಧಿ ಕಲಿಸಿದೆ ಅಂತ ನೋಡು. ದೊಡ್ಡವರು ಚಿಕ್ಕವರು ಏನಾದರೂ ಇದೆಯಾ ಒಳಗೆ? ಬಾಯಿ ಬಂದಾಗ ಮಾತಾಡ್ತಾಳೆ. ಅಲ್ಲ, ಇವಾಗಲೇ ಈ ಅವತಾರ ಹೇಳ್ದು, ಇನ್ನು ದೊಡ್ಡಳಾದ್ಮೇಲೆ ಏನು ಕದ್ದಿದ್ಯೋ ಏನೋ ಗೊತ್ತಿಲ್ಲ. ಅಯ್ಯೋ ಅತ್ತೆ, ನೀವು ಸರಿನೇ, ಸ್ವಲ್ಪ ಸುಮ್ಮನಿರಿ. ಪುಟ್ಟಿ ನೋಡಿಲಿ, ನಾನು ನಿಂಗೊಂದು ವಿಷಯ ಕೇಳ್ತೀನಿ, ನೀನು ನಿಜ ಹೇಳ್ಬೇಕು ಆಯ್ತಾ? ಏನಮ್ಮ ಹೇಳು. ಅದು ಅವತ್ತು ನಾವು 3 ಜನನು, ನಾನು ಅಕ್ಕ ಮತ್ತೆ ನೀನು ತಾತ ಊರಿಗೆ ಹೋಗಿದ್ರಲ್ಲ, ಅವತ್ತು ತಾತ ನಿಮಗೆ ಕಾಲ್ ಚೈನು ಮತ್ತೆ ಇನ್ನೂ ಒಡವೆ ಕೊಡ್ಸುತ್ತಲ್ಲ, ಅದನ್ನು ನಾನು ತೆಗೆದು ಮೇಲೆ ಇಟ್ಟಿದ್ದೆ. ನಿಮ್ಗೆ ಗೊತ್ತಾನೆ ಅದು? ಹ್ಞೂ, ನಂಗೆ ಗೊತ್ತಿದೆ. ಯಾಕಮ್ಮ? ನೋಡ್ ಮಗಳೇ, ಇವಾಗ ಅದು ಕಾಣಿಸ್ತಾ ಇಲ್ಲ. ಅದು ನಿಂಗೆ ಏನಾದ್ರೂ ಗೊತ್ತಾ? ಹಾಂ, ನೀನೇನಾದ್ರೂ ಎತ್ಕೊಂಡಿದ್ಯಾ ಮಾತಾಡೋಕ್ಕೆ ಅಂತ? ಅಥವಾ? ಹ್ಞೂ ಅಮ್ಮ, ನಂಗೆ ಗೊತ್ತು, ಎತ್ಕೊಂಡಿದ್ದೆ. ಆದರೆ ನಾನಲ್ಲ, ಅಪ್ಪ ಎತ್ಕೊಂಡಿತ್ತು. ಏನು, ನಿಮ್ಮ ಅಪ್ಪನ? ಅಲ್ಲ, ಅಲ್ಲಿರೋ ವಸ್ತು ಅಷ್ಟು ಮೇಲಿಟ್ಟಿದ್ದೆ, ಅದು ನಿಮ್ಮ ಅಪ್ಪಗೆ ಹೆಂಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ನಾನೇ ಹೇಳ್ದೆ ಅಮ್ಮ, ಅಪ್ಪ ಕೇಳ್ತು ಆಯ್ತಾ? ನಿಮ್ಮ ಕಾಲ್ ಚೈನೆಲ್ಲ ಎಲ್ಲಿ, ಯಾಕೆ ನಿನ್ನ ಕಾಲ್ಗೆ ಹಾಕ್ಕೊಂಡಿಲ್ಲ ಅಂತ. ಅದಕ್ಕೆ ನಾನು ಹೇಳ್ದೆ, ಅಪ್ಪ ಅಮ್ಮ ಮೇಲೆ ಎತ್ತಿಟ್ಟಿದ್ದಾರೆ,
ನೀನು ಎತ್ಕೋ, ನಾನು ನಿಂಗೆ ತೋರಿಸ್ತೀನಿ ಅಂತ. ಆದ್ರೆ ಅಮ್ಮ, ಅಪ್ಪ ನೋಡ್ಬಿಟ್ಟು ಅಲ್ಲೇ ಇಟ್ಬಿಡ್ತು ಅಮ್ಮ. ಪಾಪ ಅಪ್ಪ ಎತ್ಕೊಂಡು ಹೋಗಿಲ್ಲ. ಹೌದಾ ಮಗಳೇ? ಸರಿ, ನೀನು ಹೋಗಿ ಆಟ ಆಡ್ಕೊ ಹೋಗು. ಸರಿ ಅಮ್ಮ. ಎಲ್ಲ ಇವಳ ಇಷ್ಟಿದ್ದಾಳೆ, ಎಷ್ಟು ಮಾತಾಡ್ತಾಳೆ. ಎಲ್ಲ ಅವ್ರ ಅಮ್ಮನ ಬುದ್ಧಿನೇ. ಅವ್ರ ಅಜ್ಜಿ ಬುದ್ಧಿನೇ ಇರ್ಬೇಕು ಇವಳಿಗೆಲ್ಲ. ನೋಡಿದ್ರ ಅತ್ತೆ, ನಿಮ್ಗೆ ಇವಾಗದು ಅರ್ಥ ಆಯ್ತಾ? ಈ ಕೆಲಸ ನಿಮ್ಮ ಮಗಂದೇ ಅಂತ. ಬರಲಿ, ಯಾವಾಗ ಬರ್ತಾರೋ ಬರಲಿ. ಇವತ್ತು ತೀರ್ಮಾನ ಆಗೇ ಬಿಡಬೇಕು. ಒಂದು ನೆಟ್ಟಿಗೆ ಕೆಲ್ಸಕ್ಕೆ ಹೋಗ್ಕೊಂಡು ನಿಮ್ಮ ಮಾಡಿರ್ತಾರಾ? ನಾನು ಇಲ್ಲಿ ಇರ್ತೀನಿ ಇಲ್ವಾ? ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಿ ನನ್ನ ಮಕ್ಕಳನ್ನ ಕರ್ಕೊಂಡು. ಏನೇ ನನಗೆ ಎದುರಿಸ್ತಾ ಇದೆಯಾ? ನಿನ್ನ ಮಗಳು ಏನೋ ಹೇಳಿದ್ಲು, ಇವಳು ನಂಬಿಟ್ಲು. ಅವಳು ಹೇಳಿದ್ ತಾನೇ ಕರೆಕ್ಟಾಗಿ, ನಾ ಅಪ್ಪ ಎತ್ಕೊಂಡಿಲ್ಲ ಅಂತ ನೋಡು ಅಲ್ಲೇ ಇಟ್ಬಿಟ್ರು ಅಂತ. ಏನು ನೋಡಿರ್ಬೋದು ಅವನು, ಮತ್ತೆ ಅಲ್ಲೇ ಇಟ್ಟಿರ್ತಾನೆ. ನೋಡೋಗು, ಕೆಳಗೆಲ್ಲ ಬಿದ್ದೋಗಿರುತ್ತೆ. ಇಲ್ಲ ನಿನ್ನ ಮಕ್ಕಳೆಲ್ಲ ಆಟ ಆಡೋಕೆ ಹೋಗಿರ್ತಾರೆ, ಕಲ್ಲಾಕಿರ್ತಾರೆ. ಅದಕ್ಕೆ ಬಿಟ್ಬಿಟ್ಟು ನನ್ನ ಮಗನ ಬೈತಿದ್ದೆ ನೀನು. ಏನು ಎದುರಿಸ್ತಾ ಇದೆಯಾ ಮನೆ ಬಿಟ್ಟು ಹೋಗ್ತೀನಿ ಅಂತ? ಹೋಗು, ಎಲ್ಲಿ ಹೋಗ್ತೀಯಾ? ನಿಮ್ಮ ಅಮ್ಮ ಅಂತ ನಮ್ಮ ಮನೆ ಸೇರಿಸಲ್ಲ, ಅದಂತೂ ನಿನಗೆ ನೆನಪಿದೆ ತಾನೆ. ಅದನ್ನ ಸ್ವಲ್ಪ ತಲೆ ಒಳಗೆ ಇಟ್ಕೊಂಡು ಹೆಂಗಿರ್ಬೇಕು ಹಂಗೆ ನೋಡ್ಕೊ, ಆಯ್ತಾ? ಇದೆ ಎದುರಿಸೋದೆಲ್ಲ ಬಿಟ್ಬಿಡು. ದೊಡ್ಡದಾಗ ಹೇಳಕ್ ಬಂದ್ಬಿಟ್ಲು, ಹಂಗಿರ್ಬೇಕು ಹಿಂಗಿರ್ಬೇಕು. ಮನೆ ಇಟ್ಟು ಹೋಗ್ಬಿಡ್ತಾಳಂತೆ. ಎಲ್ಲಿ ಹೋಗ್ತಾಳೆ? ಹೋಗ್ಲಿ ನೋಡೋಣ. ಅಯ್ಯೋ ದೇವ್ರೆ, ನನ್ನ ಹಣೆ ಬರಹ ಏನು ಹಿಂಗಾಗೋಯ್ತಲ್ಲ. ತವ್ರ ಮನೆಯಿಂದ ಸಹಾಯ ಏನು ಇಲ್ಲ ಅಂದರೆ ಗಂಡನ ಮನೆಯಲ್ಲಿ ಇದೇ ರೀತಿ ಅಲ್ವಾ? ಎಲ್ಲಿ ಕಾಳಷ್ಟು ಬೆಲೆ ಸಿಗಲ್ಲ ನಮಗೆ. ಹೌದು, ಇವಾಗ ನಾನು ಈ ವಿಷಯನ ಯಾರಿಗೆ ಅಂತ ಹೇಳ್ಕೊಳಕ್ಕಾಗುತ್ತೆ? ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಏನೇ ಆದ್ರೂ ಎಲ್ಲ ಹಣೆ ಬರಹ ಅಂತ ಸುಮ್ಮನೆ ಇರಬೇಕು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವ ದಾರಿನೂ ನನಗಿಲ್ಲ. ಪ್ರಿಯಾ, ಅದು ನನಗೆ ಎಲ್ಲಿ ನಿಮ್ಮ ಚಿಕ್ಕಮ್ಮ ಕಾಣಿಸ್ತಾ ಇಲ್ವಲ್ಲ? ಹ್ಞೂ ರೀ, ಪಾಪ ಅವರು ಸ್ವಲ್ಪ ನಿದ್ದೆ ಮಾಡ್ತೀನಿ ಅಂತ ಮಲ್ಕೊಂಡಿದ್ದಾರೆ. ಪಾಪ ಸುಸ್ತಾಗಿತ್ತೇನೋ, ಅದಕ್ಕೆ ಊಟ ಮಾಡಿದ್ರು. ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಮಲಗಿದ್ದಾರೆ. ನಮ್ಮ ಚಿಕ್ಕಮ್ಮ ಮಧ್ಯಾಹ್ನದಲ್ಲೂ ಹಾಗೇನೆ, ಮಧ್ಯಾಹ್ನ ಟೈಮ್ ಸ್ವಲ್ಪ ಊಟ ಮಾಡಿ ಅವಳಿಗೆ ಒಂದು ಅರ್ಧ ಗಂಟೆ ನಿದ್ರೆ ಮಾಡಿದ್ರೇ ಸಮಾಧಾನ. ಓ ಹೌದಾ? ಸದ್ಯ ಪುಣ್ಯಕ್ಕೆ ಆ ಅಭ್ಯಾಸ ನಿನಗೆ ಬಂದಿಲ್ವಲ್ಲ, ಇಲ್ಲ ಅಂದರೆ ನನ್ನ ಕತೆ ಗೋವಿಂದ. ಯಾಕ್ರಿ ಹಂಗಂತೀರಾ? ಅದೇನು ಕೆಟ್ಟ ಅಭ್ಯಾಸನ? ಹಾಗೇನಿಲ್ಲ, ಕೆಲವ್ರಿಗೆ ಆ ಥರ ಅಭ್ಯಾಸ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸರಿ, ಅದೆಲ್ಲ ಬಿಡು. ಅಲ್ಲ ಪ್ರಿಯಾ, ನೀನು ಕೆಲ್ಸಕ್ಕೆ ಹೋಗಿ 3 ದಿನ ಆಯ್ತಲ್ಲ, ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ಯಾ? ಹೌದು ರೀ, ನಂಗೆ ನೆನಪಿದೆ. ನನ್ನ ಕಾವ್ಯನ ಕೈಲಿ ಹೇಳಿ ಕಳಿಸಿದ್ದೆ ರಜಾ ಬೇಕು 3 ದಿನ ಅಂತ. ಅವಳು ಹೋಗಿ ಹೇಳಿದಳಂತೆ, ಏನೂ ಹೇಳಿಲ್ವಂತೆ. ಆದ್ರೂ 3 ದಿನ ಆಯ್ತಲ್ಲ ರೀ, ನಾನು ಹೋದ್ರೆ ಬೈತಾರೋ ಏನೋ. ನನಗೆ ಏನು ನಿಮ್ಮ ಚಿಕ್ಕಮ್ಮ ಊರಿಗೆ ಹೋಗ್ತಾರಂತ ಇಲ್ವಂತ? ನೀನೇಂದ್ರೂ ಕೇಳಿದೆ ಅದ್ರ ಬಗ್ಗೆ? ಅಯ್ಯೋ ರೀ, ಪಾಪ ಅವರು ಇಷ್ಟು ವರ್ಷಕ್ಕೆ ಇವಾಗ ಬಂದಿದ್ದಾರೆ ನಾನು ನೋಡಬೇಕು ಅಂತ. ನಾನು ಹೇಗೆ ಕೇಳಲಿ ಹೇಳಿ? ನೀವು ಯಾವಾಗ ಹೋಗ್ತೀರಾ ಚಿಕ್ಕಮ್ಮ ಅಂತ? ನಾನೇನು ಕೇಳಲಿಲ್ಲ. ಇರಲಿ ಬಿಡಿ, ಇದ್ರೂ ಇನ್ನೊಂದು 2 ದಿನ ಇರ್ತಾರೆ ಅಷ್ಟೇ, ಪರವಾಗಿಲ್ಲ ಬಿಡ್ರಿ ಪಾಪ. ಇರಲಿ, ನಾನು ಹಂಗೆ ಕೇಳಿಲ್ಲ. ಅಲ್ಲ, ಹೊಟ್ಟೋಗ್ಬಿಡ್ತಾರೇನೋ ಇನ್ನೊಂದು 2 ದಿನ ಇರಲಿ ಅಂತ ಅಷ್ಟೇ. ನಾನೇನು ಹೋಗ್ಲಿ ಅಂತ ಆಸೆ ಪಡ್ತಾ ಇಲ್ಲ. ಹ್ಞೂ ರೀ, ನನಗೆ ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಚಿಕ್ಕಪ್ಪ ಇದ್ದಾರಲ್ಲ, ಊರಲ್ಲಿ ಮನೆ ಕಟ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಬಂದಿದ್ದಾರೆ. ಇನ್ನು ಹೋಗ್ಬಿಡ್ತಾರೆ, ತುಂಬ ದಿನ ಇರೋದಿಲ್ಲ. ಆದರೆ ಮೊದಲೇ ಮನೆ ಕಟ್ಟಿದ್ದಾರೆ ಅರ್ಧ, ಮಿಕ್ಕಿದ ಅರ್ಧ ಇವಾಗ ಕಟ್ತಾ ಇದ್ದಾರಂತೆ. ಆದರೆ ನನ್ನ ತಂಗಿ ಲೋನ್ ಮಾಡಿದ್ರಲ್ವಾ, ಆ ಲೋನ್ ದುಡ್ಡಲ್ಲೇ ಕಟ್ತಾ ಇದ್ದಾರಂತೆ. ಅಲ್ಲ ಪ್ರಿಯಾ, ಅದು ನನಗೆ ನಿಮ್ಮ ಚಿಕ್ಕಮ್ಮ ಅಂದರೆ ನಿಮ್ಮ ಅಮ್ಮನ ತಂಗಿ ಅಲ್ವಾ? ಹಾಗಾಗಿ ಇವ್ರಿಗೆ ಆಸ್ತಿ ಪಾಸ್ತಿ ಎಲ್ಲ ಇದೆಯಲ್ಲ, ಹಾಗಾದರೆ ನಿಮ್ಮ ಅಮ್ಮಂದು ಆಸ್ತಿ ಎಲ್ಲ ಏನೂ ಇಲ್ವಾ? ನನಗದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ರೀ. ಆಸ್ತಿ ಬಗ್ಗೆ ಎಲ್ಲ ನಾನು ಕೇಳಕ್ಕೆ ಹೋಗಿಲ್ಲ. ಸುಮ್ಮನೆ ಯಾಕೆ, ಆ ಆಸ್ತಿಯಿಂದನೇ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲ ದೂರ ಆಗಿದ್ದು ನನ್ನಿಂದ. ಹಾಗಾಗಿ ನನಗದ್ರ ಮೇಲೆ ಯಾವುದೇ ಆಸೆ ಏನೂ ಇಲ್ಲ. ಅಲ್ಲ, ಗೊತ್ತಾಯ್ತು ನನಗೆ. ಆದರೆ ನಿಮ್ಮ ಚಿಕ್ಕಮ್ಮ ಎಲ್ಲ ಚೆನ್ನಾಗಿದ್ದಾರಲ್ವಾ, ಅದಕ್ಕೋಸ್ಕರ ನಾನು ಕೇಳಿದೆ. ಯಾವುದಕ್ಕೂ ಒಂದು ಸಾರಿ ನಿಮ್ಮ ಚಿಕ್ಕಮ್ಮನ ವಿಚಾರಿಸಿ ನೋಡ್ತೀಯಾ? ಏನೂ ಇಲ್ಲ, ಸುಮ್ಮನೆ ಹಂಗೆ ಒಂದು ಮಾತುಗಿರಲಿ ಅಂತಷ್ಟೇ. ಹೌದಾ? ಸರಿ, ಇವಾಗಲೇ ಬೇಡ, ಮತ್ತೊಂದು ಸರಿ ಬಂದಾಗ ಕೇಳಿ ನೋಡ್ತೀನಿ, ಸರಿನಾ? ಸರಿ, ಹಾಗೆ ಮಾಡುವಂತೆ. ಅಂದಂಗೆ ತಿಂಡಿ ಏನು ಮಾಡಿದ್ವಿ ಇವತ್ತು? ರೀ, ತಿಂಡಿ ಎಲ್ಲ ಇದು ಊಟ ಸಮಯ ಆಯಿತು, ಇವಾಗ ತಿಂಡಿ ಕೇಳ್ತಾ ಇದ್ದಾರಲ್ಲ ನೀವು. ಅಡುಗೆ ಮಾಡಿದ್ದೀನಿ, ಅವರೆಕಾಳು ಸಾಂಬಾರು ಮುದ್ದೆ. ತಿಂತೀರಾ? ಹಾಕೊಡ್ಲಾ? ಬೇಡ ಕಡೆ, ನಾನು ಊಟಕ್ಕೆ ಅಂತ ಬಂದಿದ್ದಲ್ಲ, ತಿಂಡಿ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಸರಿ, ನನಗೆ ಸದ್ಯಕ್ಕೆ ಹಶ್ವಿಲ್ಲ, ನಾನು 4 ಗಂಟೆಗೆ ಬಂದುಬಿಡ್ತೀನಿ, ಸರಿನಾ? 4 ಗಂಟೆಗೆ ಬರ್ತೀರಾ? ಯಾಕೆ ಇವತ್ತು ನಿಮ್ಮ ಕೆಲಸ ರಜನಾ? ಅಯ್ಯೋ, 4 ಗಂಟೆ ಮೇಲೆ ಕೆಲಸ ಮಾಡೋಕ್ಕೆ ಆಗಲ್ಲ ಕಣೆ, ತುಂಬ ಬೋರ್ ಆಗುತ್ತೆ. ಅದಕ್ಕೆ 4 ಗಂಟೆವರೆಗೂ ಮಾಡಿ ಬಂದುಬಿಡ್ತೀನಿ. ಹೆಂಗಿದ್ರು ನಿಮ್ಮ ಚಿಕ್ಕಮ್ಮ ಎಲ್ಲ ಇದ್ದಾರಲ್ಲ, ಹಂಗೆ ಸ್ವಲ್ಪ ಅವ್ರ ಜೊತೆ ಮಾತಾಡ್ದಂಗೆ ಆಗುತ್ತೆ. ಅವ್ರು ನಾನು ಅನ್ಕೋಬಾರ್ದಲ್ವ, ನೋಡು ನನ್ನ ಅಳಿಯ ನನ್ನ ಜೊತೆ ಸರಿಗೆ ಮಾತಾಡಿಲ್ಲ ಅಂತ. ಹಾಗಾಗಿ ಸರಿ, ಹಾಗೆ ಮಾಡಿ. ಸರಿ, ನಾನಿವಾಗ ಕೆಲ್ಸಕ್ಕೆ ಹೋಗಿ ಬರಲಾ? ಹ್ಞೂ ರೀ, ಸರಿ, ಹೋಗಿ ಬನ್ನಿ. ಅಯ್ಯೋ ಚಿಕ್ಕಮ್ಮ, ಯಾಕೆ
ನಿಮ್ಗೆ ಎಚ್ಚರ ಆಗುತ್ತಾ? ಎದ್ಬಿಟ್ಟಿದ್ದೀರಾ? ಇಲ್ಲ ಕಣೆ, ಯಾಕೋ ಹೊಸ ಜಾಗ ಅಲ್ವಾ, ಹಗ್ಲಲ್ಲಿ ನಿದ್ರೆ ಬಂದಿಲ್ಲ, ಹಾಗಾಗಿ ಎಚ್ಚರ ಆಗೋಯ್ತು. ಹೌದಾ? ಸರಿ ಹೋಗ್ಲಿ ಬಿಡಿ, ಕುತ್ಕೊಳ್ಳಿ, ಮಾತಾಡೋಣ. ಅಲ್ಲ, ನಿನ್ ಗಂಡ ಬಂದಿದ್ದ ಅಂತ ಕಾಣಿಸುತ್ತೆ. ಯಾಕೆ ಹೊಂಟೋಗ್ಬಿಟ್ಟಿದ್ದಾನೆ? ಏನಕ್ಕೆ ಬಂದಿದ್ದ? ಅದು ಚಿಕ್ಕಮ್ಮ, ಊಟಕ್ಕೆ ಅಂತ ಬಂದಿದ್ರು. ಯಾಕೋ ಅಶ್ವಾಗ್ತಾ ಇಲ್ಲ, 4 ಗಂಟೆಗೆ ಬರ್ತೀನಿ ಅಂತ ಹೊರಟೋದ್ರು. ನಿಮ್ಮನ್ನ ಕೇಳಿದ್ರು, ಹೇಳ್ದೆ ನೀವು ಮಲಗಿದ್ದೀರಾ ಅಂತ. ಸರಿ ಅಂತ ಹೊರಟೋಗ್ಬಿಟ್ರು. 4 ಗಂಟೆಗೆ ಇನ್ನೇನು ಬರ್ತಾರೆ ಬಿಡಿ. ಓ ಹೌದಾ? ಯಾಕೆ ಇವತ್ತು ರಜಾ ಅಂತ? 4 ಗಂಟೆಗೆ ಯಾಕೆ ಬರ್ತಾರಂತೆ? ಗೊತ್ತಿಲ್ಲ ಚಿಕ್ಕಮ್ಮ, ಯಾಕೋ ಹಿಂಗೆ ಸ್ವಲ್ಪ ಬೇಜಾರಾಗುತ್ತೆ, ಬಂದ್ಬಿಡ್ತೀನಿ. ಅದು ಅಲ್ಲದೆ ನಮ್ಮ ಅತ್ತೆ ಬೇರೆ ಬಂದಿದ್ದಾರೆ, ನಾನು ಸ್ವಲ್ಪ ಹತ್ರ ಮಾತಾಡಬೇಕು ಅಂತಿದ್ರು. ಓ ಹೌದಾ? ನೋಡ್ದಾ ನಾನು ಅಳಿಯನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಹಾಂ, ನಮ್ಮ ಅತ್ತೆ ಬಂದಿದ್ದಾರೆ ಅಂತ ಕೆಲ್ಸಕ್ಕೆ ರಜಾ ಹಾಕಿ ಬರ್ತಿದ್ದಾನೆ. ಬೇಷ್ ಬೇಷ್. ಓ ಚಿಕ್ಕಮ್ಮ, ನಿಮ್ಗಿವಾಗ ಮಗಳಿಗಿಂತೂ ಅಳಿ ಹೆಚ್ಚಾಗ್ಬಿಟ್ನಾ? ಹಾಂ, ತುಂಬ ಹೊಗಳ್ತಾ ಇದ್ದೀರಾ. ಯಾಕೆ ಮತ್ತೆ ನನ್ನ ಅಳಿನ ನಾನು ಹೊಗಳ್ಬಾರ್ದಾ? ಹಾಂ ಸರಿ ಚಿಕ್ಕಮ್ಮ, ಹೇಳಿ, ನಿಮಗೆ ಕಾಫಿ ಗಿಫಿ ಮಾಡ್ಕೊಂಬಂದು ಕೊಡ್ಲಾ? ಬೇಡ ಕಡೆ ಪ್ರಿಯ, ಕಾಫಿ ಗಿಫಿ ಎಲ್ಲ ಏನು ಬೇಡ. ಸ್ವಲ್ಪ ಹೋಗ್ಲಿ, ಆಮೇಲೆ ಮಾಡುವಂತೆ. ಅದು ನನಗೆ ಇಲ್ಲೇನಾದರೂ ಪಾರ್ಕು ಏನಾದರೂ ಇದೆಯಾ? ಸ್ವಲ್ಪ ವಾಕ್ ಮಾಡಬೇಕಾಗಿತ್ತು, ಹಾಗಾಗಿ. ಹ್ಞೂ ಚಿಕ್ಕಮ್ಮ, ಇಲ್ಲೇ ಇದೆ ಪಕ್ಕದಲ್ಲೇ, ಬನ್ನಿ. ಇಷ್ಟೊತ್ತಿಗೆ ಬೇಡ, ಇನ್ನೊಂದು 3 ಗಂಟೆ ಹಂಗಾಗಲಿ, ಸ್ವಲ್ಪ ನೆರಳು ಬರಲಿ, ಆಮೇಲೆ ಹೋಗೋಣ. ಇಷ್ಟೊತ್ತೊಂದು ಸ್ವಲ್ಪ ಬಿಸಿಲಿರುತ್ತಲ್ಲ, ವಾಕ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಒಂದು ಅರ್ಧ ಗಂಟೆ ಹೋಗಲಿ, ಆಮೇಲೆ ಇಬ್ಬರು ಹೋಗೋಣ, ಸರಿನಾ? ಹಂಗಂತೀಯಾ? ಸರಿ, ಹಾಗೆ ಆಗಲಿ ಬಿಡು. ಇನ್ನೊಂದು ಅರ್ಧ ಗಂಟೆ ತಾನೇ ಇರಲಿ. ನನಗೆ ಪ್ರಿಯಾ, ನೀನು ಕೆಲ್ಸಕ್ಕೆ ಹೋಗ್ತಾಳೆ ಅಂತ ಕೇಳ್ಪಟ್ಟೆ. ಅಲ್ಲ, ಏನಕ್ಕೆ ಕೆಲ್ಸಕ್ಕೆ ಹೋಗುವಂಥದ್ದು? ಏನು ಇವಾಗ ನಿಮಗೆ? ನೀನು ಗಂಡ ಆರಾಮಾಗಿ ಸಂಪಾದನೆ ಮಾಡಿಕೊಡ್ತಾನಲ್ಲ. ಅಯ್ಯೋ ಚಿಕ್ಕಮ್ಮ, ಅವರೇನು ಹೇಳಿಲ್ಲ ಕೆಲ್ಸಕ್ಕೆ ಹೋಗು ಅಂತ, ನಾನಾಗೆ ಹೋಗ್ತಾ ಇರೋದು. ಯಾಕೆಂದರೆ ಮೈನಲ್ಲೆಲ್ಲ ಕೆಲಸ ಮುಗೀತಲ್ಲ ಬೆಳಗ್ಗೆನೆ, ಸುಮ್ಮನೆ ವೇಸ್ಟಾಗಿ ಟೈಮ್ ಪಾಸ್ ಯಾಕೆ ಮಾಡಬೇಕು ಅಂತ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಷ್ಟೇ ಚಿಕ್ಕಮ್ಮ. ಅಂದಂಗೆ ನಿಮಗೆ ಅತ್ತೆ ಮಾವ ನಾದಿನಿ ಮೈದ್ನ ಎಲ್ಲ ಯಾರೂ ಇಲ್ವಾ? ಯಾಕಿಲ್ಲ ಚಿಕ್ಕಮ್ಮ, ಎಲ್ಲರೂ ಇದ್ದಾರೆ. ಇದೇ ಊರಲ್ಲೇ ನನ್ನ ನಾತಿ ಇದ್ದಾರೆ, ಅಂದರೆ ನಮ್ಮ ಯಜಮಾನಿದ್ರಲ್ಲ, ಅವ್ರ ತಂಗಿ ಮತ್ತು ತಂಗಿ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ. ಮತ್ತು ಊರಲ್ಲಿ ನಮ್ಮ ಅತ್ತೆ ಮಾವ ನಮ್ಮ ಭಾವ ಎಲ್ಲರೂ ಇದ್ದಾರೆ. ಜಾಸ್ತಿ ಹೋಗಲ್ಲ ಊರಿಗೆ, ಅಪರೂಪಕ್ಕೊಂದ್ಸತಿ ಕರ್ಕೊಂಡು ಹೋಗ್ತಾರೆ. ಜೊತೆ ಎಲ್ಲ ಒಂದು ವಾರ ಇದ್ಬಿಟ್ಟು ಮತ್ತೆ ಬಂದ್ಬಿಡ್ತೀನಿ. ಓ ಹೌದಾ? ಹಂಗಂದ್ರೆ ಪರವಾಗಿಲ್ಲ. ಹಾಗಾದರೆ ನಮ್ಮನೆ ಗೃಹ ಪ್ರವೇಶಕ್ಕೆ ಎಲ್ಲರೂ ಕರೆಯೋಣ, ಆಯಿತಾ? ಕಾರ್ಡ್ ತೊಗೊಬರ್ತೀನಿ. ನನ್ನ ಜೊತೆ ನೀನೊಬ್ಬ, ಎಲ್ಲರಿಗೂ ಕಾರ್ಡ್ ಕೊಟ್ಬಿಟ್ಟು ಕರೆಯೋಣ, ಸರಿನಾ? ಆಯಿತು ಚಿಕ್ಕಮ್ಮ, ನನಗಂತೂ ತವ್ರ ಮನೆ ಕಡೆಯಿಂದ ಯಾರೂ ಇರಲಿಲ್ಲ. ಈಗ ನಿನ್ನ ಜೊತೆಗೆ ಬಂದರೆ ನನಗೂ ಒಂಥರ ಖುಷಿ ಆಗುತ್ತೆ. ಖಂಡಿತ ಹೋಗೋಣ ಚಿಕ್ಕಮ್ಮ. ಸರಿ ಆಗಿದ್ರೆ. ನನಗೆ ನಿಂಗೊಬ್ಬ ಮಗ ಇರಬೇಕಲ್ವಾ? ಹಾಂ, ಅವನ್ನ ಕೂರಲ್ಲಿ ಬಿಟ್ಟಿರೋದು ನಿನ್ನ ಜೊತೆಗೆಲ್ಲ ಇಟ್ಕೋಬೋದಾಗಿತ್ತಲ್ವಾ? ನಿಮಗೂ ಸಮಯ ಕಳೆಯೋಕಷ್ಟೇ ಕಷ್ಟ ಆಗ್ತಿರ್ಲಿಲ್ಲ, ಯಾಕೆ ಕಳಿಸ್ತೆ ಊರಿಗೆ? ಅದು ಚಿಕ್ಕಮ್ಮ, ಅದು ನಮ್ಮ ಅತ್ತೆ ಮಾವ ತುಂಬ ಬಲವಂತ ಮಾಡ್ತಾಯಿದ್ರು, ಮಗುನ ಇಲ್ಲೇ ಕಳಿಸ್ಬಿಡು ಅಂತ, ಅದಕ್ಕೆ ಕಳಿಸ್ಬಿಟ್ಟೆ. ಆದರೆ ಅವನು ಬರ್ತಾನೆ ಆವಾಗ ಅಲ್ಲ, ಸ್ಕೂಲಿಗೆ ರಜೆ ಕೊಟ್ಟಾಗೆಲ್ಲ ಬರ್ತಾನೆ. 1 ತಿಂಗಳು ಇದ್ಬಿಟ್ಟು ಮತ್ತೆ ಹೊರಟೋಗ್ಬಿಡ್ತಾನೆ. ಓ ಹೌದಾ? ಅಲ್ಲ, ಯಾಕೋ ನಾನು ಅವನ್ನ ನೋಡಬೇಕು ಅಂತ ಅನಿಸ್ತಿತ್ತು. ಒಂದ್ಸರಿ ನೋಡಿದರೆ ನನಗೂ ಸಮಾಧಾನ ಆಗ್ತಾ ಇತ್ತು. ಚಿಕ್ಕಮ್ಮ, ಈ ಸಾರಿ ಬಂದಾಗ ಕರ್ಕೊಂಬರ್ತೀನಿ ಬಿಡಿ. ನನಗೆ ಪ್ರಿಯಾ, ನೀನು ಬಾರೇ 1 ವಾರ ಗೃಹ ಪ್ರವೇಶಕ್ಕೆ 1 ವಾರಕ್ಕೆ ಮೊದಲೇ ಬಾ, ನಿನ್ನ ಮಗನ ಕರ್ಕೊಂಡು ಬಾ, ಅಲ್ಲಿ ಆರಾಮಾಗಿ ಇದ್ಬಿಟ್ಟು ಆಮೇಲೆ ಬರುವಂತೆ, ಸರಿನಾ? ಅಯ್ಯೋ ಚಿಕ್ಕಮ್ಮ, 1 ವಾರನಾ? 1 ವಾರ ಗಟ್ಟಲೆ ಕಳ್ಸೋದು ನನಗೆ ಅನುಮಾನ. ಒಂದು ಕೆಲಸ ಮಾಡು, ಇವಾಗ ಬರ್ತಾರಲ್ಲ, ನೀನು ಮತ್ತೆ ಕೇಳು ಚಿಕ್ಕಮ್ಮ ಕಳಿಸು ಅಂತ. ಅವ್ರು ಕಳಿಸಿದ್ರೆ ನಾನು ಖಂಡಿತ ಬರ್ತೀನಿ, ಆಯಿತಾ? ನನಗೂ ಬರಬೇಕು ಅಂತ ತುಂಬ ಆಸೆ ಇದೆ. ಸರಿ ಬಿಡು, ಬರಲಿ, ನಾನು ಕೇಳ್ತೀನಿ. ನಾನು ಕೇಳಿದ್ರೆ ನಾನು ಅಳಿಯ ಇಲ್ಲ ಅಂತ ಹೇಳಲ್ಲ, ಖಂಡಿತ ಒಪ್ಕೋತಾನೆ, ಸರಿನಾ? ಆಯಿತು ಚಿಕ್ಕಮ್ಮ, ಇರಿ, ನಾನು ಕಾಫಿ ತೊಗೊಬರ್ತೀನಿ, ಕುಡ್ಬಿಟ್ಟು ಇಬ್ಬರು ವಾಕಿಂಗ್ ಹೋಗೋಣ. ಸರಿ, ಕಾಫಿ ಬೇಡ, ಟೀ ಮಾಡೋಗು. ಈ ಬಿಸಿಲುಗಾಲದಲ್ಲಿ ಈ ಟೈಮಲ್ಲಿ ಟೀನೇ ಸರಿ, ಅದಕ್ಕೆ. ಸರಿ ಚಿಕ್ಕಮ್ಮ, ಟೀನೇ ಮಾಡ್ಕೊಬರ್ತೀನಿ.